ಅವ್ರವ್ರ ಅಭಿಮಾನ್ಯ ಮಾಡ್ತಾರೆ. ನಾವಂತರೂ ಏನೋ ಅಷ್ಟು ತಪ್ಪಾಗೈತಿ, ವಿಷಾದ ವ್ಯಕ್ತಪಡಿಸ್ತೀನಿ, ಇನ್ನೊಮ್ಮೆ ನಾ ಮಾತಾಡೋದಿಲ್ಲ ಅಂಥೇಳಿ ನಾ ಏನು ಹೋಗಿ ಸೇರುವುದಿಲ್ಲ. ನಾ ಗೌರವಯುತವಾಗಿ ಜೀವನ ಮಾಡ್ತೀನಿ. ನೋಡ್ತೀನಿ ವಿಜಯದಶಮಿ ತನಕ ವ್ಯಾಪಕವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ನನಗೆ ಬೆಂಬಲ ಕೊಡ್ತಾಯಿದ್ದಾರೆ. ಎಷ್ಟೋ ಜನ ಪಕ್ಷ ಕಟ್ತೀನಿ ಅಂದ್ರೆ ಹಣ ಕೊಡ್ತೀನಿ ಅಂತಾರೆ. ನಿಮ್ಮ ಪಕ್ಷಕ್ಕೆ ಉಚಿತವಾಗಿ ದುಡಿತೀವಿ, ಒಟ್ಟು ಹಿಂದೂ ಪರವಾಗಿ ಕೆಲಸ ಮಾಡುವಂಥ ಒಂದು ಸಂಘಟನೆ ಅಂದರೆ ಒಂದು ರಾಜಕೀಯ ಪಕ್ಷ ಬೇಕನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋದು ಇನ್ನೊಂದು ಕೂಗು. ಇವೆರಡೂ ಏನು ಇವತ್ತು ಜನರ ಮುಂದೆ ಕರ್ನಾಟಕದಾಗಿದೆ. ಅದು ದಯವಿಟ್ಟು ಯಾರನ್ನೂ ಆ ಬಂಗಾರಪ್ಪನವ್ರನ್ನ ಯಾರ್ಯಾರು ಮಾಡಿದ್ರಲ್ರಿ ಪಾರ್ಟಿ, ಜನಾರ್ದನ್ ರೆಡ್ಡಿ, ಬಂಗಾರಪ್ಪನವರು, ಯಡಿಯೂರಪ್ಪನವರು, ಅಲ್ಲಿಂದ ಯಾರು ಶ್ರೀರಾಮುಲು ಅವರು ಯಶಸ್ವಿಯಾಗೆಲ್ಲ ಯತ್ನಾಳ್ ಯಶಸ್ವಿ ಆಗುವವರೆ ಅದು ಕ್ವಶನ್ ಮಾರ್ಕ್ ಹಾಕಿ ಯಾಕೆ ಹೊಡಿತೀರಿ? ನಂದು ನನ್ನ ಗುರಿನೇ ಬೇರೆ. ನಂದು ಹಿಂದುತ್ವ, ಉತ್ತರ ಕರ್ನಾಟಕ ಅಭಿವೃದ್ಧಿ ಐತಿ. ಅವ್ರದ್ದೆಲ್ಲ ಅವ್ರು ಮುಖ್ಯಮಂತ್ರಿ ಆಗಬೇಕು, ಏನೇನೋ ಅವ್ರವ್ರ ಬೇರೆ ಬೇರೆ ಪ್ಲ್ಯಾನ್ ಇತ್ತು. ನಾವೇನು ವಿಚಾರ ಮಾಡ್ಲಕತ್ತೀನಿ, ಹಿಂದೂ ಮತಗಳು ವಿಭಜನೆ ಆಗಬಾರ್ದು. ಆ ಒಂದು ಭಯದಿಂದ ನಾನು ಭಾಳ ಚಿಂತನೆ ಮಾಡ್ಲಕತ್ತೀನಿ. ಏನು ಪಾರ್ಟಿ ಮಾಡೋದು ಗಿಡೋದು ಅಂದ್ರೆ ಅಷ್ಟು ಈಜಿ ಇಲ್ಲ. ಇದನ್ನೆಲ್ಲ ಗುರ್ತೈತೆ. ನಾನು 30 ವರ್ಷ ರಾಜಕಾರಣ ಇದ್ದೀನಿ ರೀ. 6 ಸಲ ಆರ್ಸಿ ಬಂದೀನಿ, 3 ಸಲ ಬಿದ್ದೀನಿ. ಎಲ್ಲ ರಾಜಕೀಯ ಅನುಭವ ಐತೆ. ನಾ ಏನು ಮೂರ್ಖಿಲ್ಲ, ಸಣ್ಣವಿಲ್ಲ, ದಡ್ಡಿಲ್ಲ. ನಾ ಏನು ಮಾಧ್ಯಮದಾಗ ಕೂತು ವಿಶ್ಲೇಷಣೆ ಮಾಡೋರು ಹಂಗೆ ಅಷ್ಟು ಮೂರ್ಖೇನಿಲ್ಲ. ಯತ್ನಾಳ್ ವಿಫಲವಾಗೋದು ಗ್ಯಾರಂಟಿ, ವಿಜಯೇಂದ್ರ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನೀವು ಹೊಡೆಯೋರು ಹೊಡೀರಿ, ನಮ್ಗೇನು ಮಾಡೋದು? ನೋಡ್ರಿ, ಎಲ್ಲ ಮಾಡಿರ್ತಾರೆ, ಯಾರ ಮುಂದೆ ಹೇಳಬೇಡ ಅಂದಿರ್ತಾರೆ, ದೇವರಾಣಿ ಮಾಡಿಸ್ಕೊಂಡಿರ್ತಾರೆ. ಪಾಪ ನಮ್ಮ ಅಭಿಮಾನಿಗಳು ಇರ್ತಾರೆ, ಅವರು ಹೇಳ್ತಾರೆ, ಎಲ್ಲಿವರೆಗೆ ಹೇಳ್ತಾರೆ, ನೀವು ನಾವು ಉಚ್ಚಾಟನೆ ಮಾಡುವಂಥ ಒಂದು ಇದಕ್ಕೆ ನಿರ್ಣಯ ತೋಲಕ್ಕೆ ನಮ್ಮ ಕಣ್ಣೀರು ಹೋಗಿ ಅವತ್ತು ಹೇಳ್ತಾರೆ. ಆದರೆ ಅವ್ರ ಕೇಂದ್ರ ನಾಯಕರ ಹೆಸರನ್ನು ಹೇಳೋಕ್ಕಾಗೋದಿಲ್ಲ. ನೀವೇ ನೋಡಿ ಅಜಮಾಸ್ ಮ್ಯಾಗ ಹೊಡೀರಿ. ನನ್ನ ಹೆಣ, ನನ್ನ ಚಪ್ಪಲ್ ಸಹಿತ ಕಾಂಗ್ರೆಸ್ ಕಡೆ ಹೋಗೋದಿಲ್ಲ. ಯಾಕೆ ನಾ ಹೇಳ್ತೀನಂದ್ರೆ, ಬಿಜಾಪುರನಾಗ ಕೆಲವೊಂದು ಮುಸಲ್ರು ಪ್ರೆಸ್ ಮೀಟ್ ಮಾಡ್ಯಾರ. यत्नाल आए तो हम ऐसा है, हम कहाँ आ रहे रे, हम नहीं आए रे, हम बीजेपी में था, भविष्य में देखेंगे, हिंदू के जो मन में है वो काम करेंगे. ಹಿಂದೂಗಳು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಹಾಂ, ನೋಡ್ರಿ, ಅದು ಯಾವುದು ಇಲ್ಲಿ ಅಲ್ಲಿ ಟೂಲ್ ನಾಲ್ಕು ಐತಲ್ರಿ, ಅದು ಚಾ ಕುಡ್ಲಕ್ಕೈತಿದೆ ಇದ್ರಾಗಿರೋದು. ಉಪಾಧ್ಯಾಯ ಹೋಟೆಲ್ ಏನೋ ಒಂದು ಟೂಲ್ ನಾಲ್ಕು ಮಗಳು ದೊಡ್ಡದು ಶಿವನ್ ಮೂರ್ತಿ, ಸಾಯಿಬಾಬನ ಮೂರ್ತಿ ಐತಲ್ಲ, ಯಾವುದಪ್ಪ ಪುರೋಹಿತ ನಾನು ಏನಾಯ್ತಲ್ರಿ, ಬೈ ರೋಡ್ ಹೋಗ್ತಿರ್ತೀನಿ ಬಿಜಾಪುರಕ್ಕೆ. ಚಾ ಕಾಫಿ ಕುಡಿದಿತ್ರ ಅಲ್ಲಿ ಉಪಾಧ್ಯಾಯ ಐತಿ, ಅಲ್ಲಿಂದ ಪಾಕಶಾಲೆ ಐತಿ, ಅದೊಂದು ಯಾವುದ್ರ ವಿನಾಯಿಗಳ ಪುರೋಹಿತ್ನಾಗ ನಾವು ಹೋಗೀನಿ. ಒಂದು ಟೇಬಲ್ಗೆ ಹೋಗಿ ಕೂತೀನಿ. ಪಾಪ ಅಲ್ಲಿ ಅನಿಲ್ ಪಾಟೀಲ್ ಅಂತ ಕಾಂಗ್ರೆಸ್ನವ್ರು ಆ ಟೇಬಲ್ ಕೂತಿದ್ರು. ಬಂದು ಮಾತಾಡಿ, ಸರ್ ಏನು ತಪ್ಪೇನೈತೆ ರೀ, ಅವನು ಏನು ಅವ್ರೇನು ಸಾಬ್ರು ಏನೋ ಅವ್ರನ್ನಲ್ಲ, ಸಾಬ್ರು ಇದ್ರೆ ನಾ ಮಾತಾಡ್ತಿದ್ದಿಲ್ಲ. ಅವನು ಅನಿಲ್ ಪಾಟೀಲ್ ಹಿಂದೂ ಅದಾನ ಇಲ್ರಿ? ಹಾಂ, ಲಿಂಗಾಯತ ಯಾವುದೋ ಹಿಂದೂ ಅದಾನಿಲ್ಲ. ಎಲ್ಲರೂ ನೋಡ್ರಿ, ಹಿಂಗೈತೆ ಕಾಂಗ್ರೆಸ್ನಾಗ ಎಷ್ಟೋ ಮಂದಿ ಹಿಂದೂ ಲೀಡ್ರ್ ಹೇಳ್ತಾರೆ. ಬರೋಬ್ಬರಿ ನೀವು ಹಿಂಗೆ ಮಾತಾಡ್ರಿ ಅನ್ನೋ ನೋಡ, ನಮ್ಮಲ್ಲಿ ಮಾತಾಡಕ್ಕೆ ಬರೋದಿಲ್ಲ. ಹಾಂ, ಆಯ್ತು, ಎಸ್. ಸುಳ್ಳು ಹೇಳಿ ಬೋಗಸ್ ಹೇಳಿ ಅದಕ್ಕೆ ರಾಜಕಾರಣ ಮಾಡೋದು. ಅಪ್ಪಾಜಿ ಅನ್ನೋದು ಯಾರಿಗಾರು ಹುಟ್ಟಿ ಅಪ್ಪಾಜಿ ಅನ್ನೋದು? ನಮ್ಮ ಅಪ್ಪ ರಾಮನಗೌಡ ಹುಟ್ಟಿನ ನೋಡ. ಈ ರಾಜಕೀಯಗಳಿಗೆ ಅಪ್ಪಾಜಿ ಅನ್ನೋದು ಕಾಲು ಮುಗಿದು. ನಿಮ್ಮ ಹಿರಿ ಮಗ ತಿಳ್ಕೊರಿ ಅಪ್ಪಾಜಿ ಅನ್ನೋದು ಯಾವ ಸುಳ್ಳು ಮಗ ಇಲ್ಲ. ಹಳೆ ವಿಷಯ ಇರ್ತದೆ. ತಮ್ಮದು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾರೆ, ನಾವು ಮುಖ್ಯಮಂತ್ರಿ ಇದ್ದಂಗ ನನ್ನ ಕ್ಷೇತ್ರಕ್ಕೆ 500 ಕೋಟಿ ಕೊಟ್ಟರು, ಅವನ ನಿರಾಣಿ ಹಂಗೆ ಮಾತಾಡ್ತಾನ, ಅವನ ಕೈಗಾರಿಕೆ ಮಂತ್ರಿ ಮಾಡಿದ್ರು, ಮಾತಾಡ್ಬೇಕಾದ್ರೆ ಅಲ್ಲಿಗೆ ಹಿಡಿತಾ ಇರ್ಬೇಕು. ನೀವು ಯಡಿಯೂರಪ್ಪ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರಿ.
ಯಾಕೆ ಮಾಡ್ತಿದ್ದೀವಿ? ಆ ಯಡಿಯೂರಪ್ಪಗೆ ಒಂದು ಸಪೋರ್ಟ್ ನೈತಿಕವಾಗಿ ನಾವು ಮಾಡಬೇಕಾಗಿತ್ತು. ಕಾರಣ ಏನಂದ್ರೆ, ಈ ಯಡಿಯೂರಪ್ಪಗೆ ಬಿ ಜೆ ಪಿಗೆ ತಂದ ನಾರಿ ಯಾರೂ ತಂದಿಲ್ಲ. ನಿಮ್ಮ ಈ ಜಿಲ್ಲಾದವರು ಅವನು ಯಡಿಯೂರಪ್ಪನ ತರಬಾರ್ದತ್ತು ಭಾಳ ಷಡ್ಯಂತ್ರ ಮಾಡಿದ್ರು. ನನಗೆ ಮತ್ತು ಹಿಂದೆ ನಮ್ಮ ಅರುಣ್ ಜೇಟ್ಲಿ ಅವ್ರು ಇದ್ದಾರಲ್ಲ, ಭಾಳ ಆತ್ಮೀಯತೆ ಇತ್ತು, ನನ್ನ ಮ್ಯಾಗ ಭಾಳ ಪ್ರೀತಿ ಇದ್ದರು. ನಾನು ಹೊರಗೆ ಹಾಕಿದ್ದೆ ಯಡಿಯೂರಪ್ಪ. ನಾನು ಜೆ ಡಿ ಎಸ್ನಾಗಿದ್ದೆ. ಒಮ್ಮೆ ಸುರೇಶ್ ಅಂಗಡಿ ಪಾಪ ನಮ್ಮಿನ ಮಂತ್ರಿ ಆಗಿರೋರು ಎಂ ಪಿ ಇದ್ದರು. ನಾನು ಹೋಗಿದ್ದೆ ಅಲ್ಲಿ. ನಾನು ಸುರೇಶ್ ಅಂಗಡಿಯವ್ರು ಪಾರ್ಲಿಮೆಂಟ್ನಾಗ ರಾಜ್ಯಸಭಾ ಕಡೆ ಹೊಂಟಿದ್ವಿ. ಅಂದ್ರೆ ಅಲ್ಲಿ ಒಂದು ಕ್ಯಾಂಟೀನ್ಗೆ ಚಹಾ ಕುಡಿಬೇಕಂತ ಇಬ್ಬರು ಕೂಡ ಹೊಂಟಿದ್ವಿ. ಅರುಣ್ ಜೇಟ್ಲಿ ಅವ್ರು ನಾನು ಕರೆದ್ರು. ಸುರೇಶ್ ಅಂಗಡಿಗೆ ಏನು ಹೇಳಿದ್ರು, ಈ ಯತ್ನಾಳ್ ಬಿ ಜೆ ಪಿಗೆ ತೊಗೋರಿ ಅಂತಂದರು. ನಾಂದೇ ಯಡಿಯೂರಪ್ಪನ ಹೊರಗೆ ಹಾಕಿರಿ, ಅವನು ತೊಗೋರಿ ನಮ್ಮನ್ನು ತೊಗೋರಿ, ಅವ್ನು ತೊಗೋತೀವಿ, ಪ್ರಧಾನಮಂತ್ರಿಗಳು ನಾವು ಮಾತಾಡೀವಿ, ನೀ ಮೊದಲು ಬಂದ್ಬಿಡು, ಅವ್ನು ತೊಗೋದು ನಾವು ಫಿಕ್ಸ್ ಮಾಡಿದ್ವಿ. ಯಡಿಯೂರಪ್ಪನ ತೊಗೋಬಾರ್ದತ್ತೆ ಇತ್ತು ಪಾರ್ಟಿ ಒಳಗೆ. ಅವಾಗ ಹೆಲ್ಪ್ ಮಾಡೋದು ನನಗೆ ಹೇಳ್ತಾರೆ, ಇವರು ಬಿ ಜೆ ಪಿ ನಾ ತೊಗೊಂಡಿರ್ತಾರೆ. ಬಿ ಜೆ ಪಿ ನಾನು ತೊಗೊಂಡಾರ ಅಮಿತ್ ಶಾ ಅವರು. ನಾ ಹೇಳಿನಲ್ರಿ. ಈಗ ನೋಡ್ರಿ, ಯಾವುದೇ ಆಗಲಿ ಒಬ್ಬ ನಾಯಕನ ತಳಗಿದ್ದಾಗ ಅವ್ರನ್ನ ನಾವು ಗಟ್ಟಿಯಾಗಿ ಸಮರ್ಥನೆ ಮಾಡ್ಕೋದು ಒಂದು ಧರ್ಮ ಪಾಲನೆ ಮಾಡೀನಿ. ಅಲ್ಲಿ ಧರ್ಮರಾಜ ಅಶ್ವತ್ಥಾಮ ಹತಃ ಅಂತ ಹೇಳತ್ತಾರ. ಏನ ಹೇಳೋದಿಲ್ಲ, ನಾ ಧರ್ಮರಾಜ ಅದೇನು ತಂದ್ರೆ ಹಂಗೆ ಧರ್ಮ ಯುದ್ಧ ಐತಿ, ಮೊದಲು ಹೊಡಿ, ಅಲ್ಲಿ ಮುಂದೆ ನೋಡೋಣ. ಅವ ಧರ್ಮರಾಜ ಅಶ್ವತ್ಥಾಮ ಹತ್ತಾರ. ಅವಾಗ ದ್ರೋಣಾಚಾರ್ಯ ತನ್ನ ಮಗನ ಹೊಡೆದ್ರಪ್ಪ ಅಂತೇಳಿ ಬಿಲ್ಲ ಬಾಣ ಬಿಡ್ತಾನ, ಅರ್ಜುನ ಹೊಡಿತಾನಿಲ್ರಿ. ಹಂಗೆ ಈ ಗಿರೇಕಿ ಸಲುವಾಗಿ ಅಶ್ವತ್ಥಾಮ ಹತಾತನ್ನೇನು. ಕರ್ಣ ಪಾಪ ಗಾಲ್ಸಿಗೆ ಬಿದ್ದಿರ್ತೈತೆ, ದಾನವೀರ ಸೂರ್ಯ ಕರ್ಣ. ಅರ್ಜುನಿಗೆ ಏನೇನೇನೇನೋ ಕಡಿಮೆ ಇರೋದಿಲ್ಲ. ಯಾರು? ಕರ್ಣನ ಸೋಲಿಸ್ಲಾಕ ಅರ್ಜುನಿಗೆ ಆಗ್ತಿರ್ಲಿಲ್ಲ. ಅವ ಗಾಲಿ ಒಂದು ಸಿಗಿಸಿ, ಯಾಕಂದ್ರೆ ಸಾರಥಿನೇ ಪಾಂಡವ್ರ ಕಡೆ ಇದ್ದಾವ. ಸಾರಥಿ ಯಾರು ರೀ? ಕರ್ಣನ ಸಾರಥಿ ಯಾರು? ಅವ ಪಾಂಡವರ ಏನು ಕೊನೆಯ ಸಹೋದರ ಅದಾರಲ್ರಿ, ಅವ್ರ ಮಾವ, ಸಹದೇವನ ಮಾವ. ಆದ್ರೆ ಯುದ್ಧದಾಗ ಅವ್ರ ಕಡೆ ಈಗ ನಡೀತಾವಲ್ಲ ನಮ್ಮ ದೇಶನಾಗ ಅಡ್ಜಸ್ಟ್ಮೆಂಟ್. ಮಧ್ಯ ಸುತ್ತಿನ ಹನಿ ಟ್ರ್ಯಾಪ್ ವಿಚಾರವನ್ನು ಸ್ಟಾರ್ಟ್ ಮಾಡಿದ್ರು. ಅದು ಅರಣ್ಯರಾವ್ ಆಯಿತು, ನಂತರ ಹನಿ ಟ್ರ್ಯಾಪ್ ಆಯಿತು. ಹನಿ ಟ್ರ್ಯಾಪ್ ತನಿಖೆನೇ ಆಗಲಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಕೂಡ ಅದರಿಗೆ ಸಿಕ್ಸಿದ್ರು. ನೋಡ್ರಿ, ಹನಿ ಟ್ರ್ಯಾಪ್ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದವ ನಾನೇ. ನಮ್ಮ ಸಹಕಾರಿ ಮಂತ್ರಿಗಳದಾರಲ್ಲ ರಾಜಣ್ಣವರು, ಅವ್ರಿಗೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅನ್ನೋಂಥದ್ದನ್ನು ಹೇಳ್ತಾಯಿದ್ರು. ಮತ್ತು ಅವ್ರ ಮಗನ ಮೇಲೆ ಈಗೆಲ್ಲ ಸಾಕಟ್ಟು ಈಗ ಅವ್ರನ್ನ ಕೊಲೆ ಸುಪಾರಿ ಕೊಟ್ಟಿದ್ವಿ ಎಲ್ಲ ಹೊಂಡ. ಅವತ್ತು ನಾನು ಪ್ರಸ್ತಾಪ ಮಾಡಿದೆ ವಿಧಾನಸಭೆಯಲ್ಲಿ, ಇದನ್ನು ತನಿಖೆ ಆಗಬೇಕು. ರಣ್ಯರಾವುದು ಸಹಿತ ನಾ ಪ್ರಸ್ತಾಪ ಮಾಡ್ಬೇಕಂದಿದ್ದ ಅಟ್ರಾಗ ಸದನದಾಗ ಗದ್ದಲ ನಡೀತಾರೆ. ಅದ್ರಾಗ ಯಾರಿದ್ರು ಅನ್ನೋದು ಹೇಳೋವಿದ್ದೆ. ಈಗ ಕೇಳಿ ಅವಾಗ ಆಕಾಶವಾಣಿ ಒಮ್ಮೆ ಎಂದಕ್ಕೆ ಆಕಾಶವಾಣಿ ವಾರ್ತೆ ಕೇಳಿರೋದು ಒಮ್ಮೆ ಹೇಳ್ತಿತ್ತು. ಮುಂಜಾನೆ 7:30 ಈಗ ಪ್ರಸ್ತುತ ಇಲ್ಲ. ಈಗ ಅದು ವಿಧಾನಸಭಾದಾಗ ಹೇಳ್ತೀನಿ ಅಂದರೆ ಮತ್ತೆ ಮುಂದಿನ ಸಲ ಬರ್ತೈತಿಲ್ಲ, ಅವಾಗ ನೋಡೋಣ. ಇದೇನು ಹನಿ ಟ್ರ್ಯಾಪದ್ದು ಇದೊಂದು ಬಿಸ್ನೆಸ್ ಆಗೈತೆ ರೀ ರಾಜ್ಯದಾಗ. ಕೆಲವೊಂದು ಟೀಮ್ಗಳದಾವೆ ಈ ರೀತಿ ರಾಜಕಾರಣಿಗಳಿಗೆ ಮೊದಲು ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಹಾಯ್ ಹಲೋ ಅನ್ನೋದು. ಅವ್ರು ಹಾಯ್ ಅಂದ್ರೆ ಇವ್ರು ಹಾಯ್ ಅಂತಾರೆ. ಯಾರು ಡಿ ಕೆ ಶಿವಕುಮಾರ್ ಹೇಳೋದಲ್ಲ, ಹಾಯ್ ಅನ್ನೋದ್ರದ್ದು ಇವ್ರು ಹಾಯ್ ಅಂದಿಲ್ಲ ಏನೋ, ಇವನು ಹಾಯ್ ಅಂದವನೇ ಅದಾನ. ಸುಮ್ಮನೆ ಮುಚ್ಚೋಗ. ಪಾಪ ರಮೇಶ್ ಜಾರಕಿಹೊಳಿ ಒಬ್ಬ ಒಳ್ಳೆ ನೀರಾವರಿ ಮಂತ್ರಿ ಕೆಲಸ ಮಾಡಕತ್ತಿದ್ರು. ಆ ವಾಲ್ಮೀಕಿ ಜನಾಂಗದ ಅವ್ರನ್ನೂ ಮುಗಿಸಿದ್ರು. ಈಗ ರಾಜಣ್ಣ ಅವರು ವಾಲ್ಮೀಕಿ ಜನಾಂಗ ಅವ್ರಿಗೆ ಗಂಟು ಬಿದ್ದಾರೆ. ಅಂದರೆ SC ST ಜನಾಂಗದ ಮಂತ್ರಿಗಳನ್ನ ಕಾಂಗ್ರೆಸ್ನವರು ಮುಗಿಸ್ಲಕತ್ತಾರೆ. ಮಹಾನ್ ನಾಯಕರು ರೀ, ಎರಡು ಪಾರ್ಟಿಯಾಗ ಮಹಾನ್ ನಾಯಕರು. ಒಬ್ಬ ನಮ್ಮ ಪಾರ್ಟಿಯಾಗ ಪೂಜ್ಯ ತಂದೆ ಕಿರಿಯ ಮಗ, ಆ ಪಾರ್ಟಿಯಾಗ ಮಹಾನ್ ನಾಯಕ. ಇವ್ರು ಎರಡು ದೊಡ್ಡ ಫ್ಯಾಕ್ಟ್ರಿ ಅದಾವ್ರಿ, ಎಡಿಟೆಡ್ ಆಗ್ತಾವೆ. ಈಗ ಯಾರು ಭಾಳ ಬೆಳಿಲಾಕತ್ತಾರ ಅಂದ್ರೆ ಅವ್ರಿಗೊಂದು ಮೆಸೇಜ್ ಕಳಿಸ್ತಾರೆ ಒಬ್ಬ XY ಚಮಚ ಕಡೆಯಿಂದ, ನಿಮ್ಮದೇನೋ ಸ್ವಲ್ಪ ಡೇಂಜರ್ ಐತ್ರಿ,
ಸ್ವಲ್ಪ ಹುಷಾರಿರಿ ಅದು ಅಂಜೇ ಬಿಡ್ತದೆ ಅದು ಏನೈತೆ ಅನ್ನೋದು ಯಾರಿಗೆ ಬರುತ್ತೆ. ಎಡಿಟೆಡ್ ಇತ್ತಂದ್ರೆ ಯಾರ್ದಾರ ರುಂಡ ತಂದು ಯಾರಿಗಾರ ಹಾಕ್ತಾರಿಲ್ರಿ. ಈಗ ಬಿಜಾಪುರನಾಗ ಒಂದು ಕಾರ್ಯಕ್ರಮ ಮಾಡಿದ್ರು, ಅವಾಗಿನ ಇಟ್ಟು ಎಲ್ಲ ಫ್ಲ್ಯಾಕ್ಸ್ ಅವು ಇವು ಇದ್ದಿದ್ದಿಲ್ಲ. ಆ ಬೆಳ್ಳುಬ್ಬಿ ಶರೀರಕ್ಕೆ ನಾನು ರುಂಡ ಹಾಕಿದ್ರು. ಹಿಂಗೆ ನಡೀತಾವೆ. ಅವು ತಂದಿ ಮತ್ತು ಇಂಥವು ಆಗ ಎಲ್ಲಿ ತಂದೀವಿ, ಎಲ್ಲಿ ಐತಿ ನಿಮ್ಮಲ್ಲಿ ದಾಖಲೆ ಏನೈತೆ ಹೇಳ್ರಿ ಅವನು ತಂದಿ ಹೊತ್ತು ನಾವು ಎಲ್ಲಿ ನಾ ಎಲ್ಲೂ ತಂದಿದ್ದಕ್ಕೆ ನಿಮ್ಮಲ್ಲಿ ಏನೂ ದಾಖಲೆ ಇಲ್ಲ. ಸುಮ್ಮ ಅವ ಅದೇ ಹೇಳ್ತಿಲ್ಲ, ನಮ್ಮ ಪಾರ್ಟಿ ಫ್ಯಾಕ್ಟ್ರಿ ಮಾಲಕಂದದು ಆಟ. ಈಗ ಅವನದು ಇತಿಹಾಸ ತೆಗೆದು ಇಟ್ಟೀನಿ, ಹಾಗೆ ಬಿಟ್ಟಿಲ್ಲ.